ಒಂದಲ್ಲ ಎರಡಲ್ಲ 5 ತಿಂಗಳಾದರೂ ಮಕ್ಕಳಿಬ್ಬರ ಸುಳಿವಿಲ್ಲ. ತನಿಖೆ ವಿದ್ಯಾರಣ್ಯಪುರ ಠಾಣೆ ಟು ಸಿಐಡಿಗೆ ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಬಯಲಾಯಿತು ನಿರ್ಲಕ್ಷ್ಯ. ವಿದ್ಯಾರಣ್ಯಪುರ ಪೊಲೀಸರ ನೆಗ್ಲಿಜೆನ್ಸ್ ವಿರುದ್ಧ ಸಿಐಡಿ ಗರಂ. ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಬದಲಾಯಿತು ಜೀವನ, ಜನರ ಒದ್ದಾಟ. ಕೂಡಲೇ ತೈಲ ದರ ಏರಿಕೆ ಹಿಂಪಡೆಯುವಂತೆ ಲಾರಿ ಮಾಲೀಕರಿಂದ ಆಗ್ರಹ. ಇತ್ತ ಶಾಲಾ ವಾಹನಗಳ ಶುಲ್ಕ 10% ಹೆಚ್ಚಿಸೋಕೆ ಪ್ಲಾನ್. ಪ್ರಧಾನಿ ಮೋದಿ ಸಾಗಿದ ಹಾದಿಯಲ್ಲಿ ಜಿಲೆಟಿನ್ ಸಿಕ್ಕ ಕೇಸ್ಗೆ ಟ್ವಿಸ್ಟ್. ಸಿಕ್ಕಿದ್ದು ಜಿಲೆಟಿನಲ್ಲ, ಅಮೋನಿಯಂ ನೈಟ್ರೇಟ್. ಹೆದರಿಸೋಕೆ ಹೆಣೆದಿದ್ದ ಸ್ಕೆಚ್ ಉಲ್ಟಾ. ಆರೋಪಿಗಳ ಪ್ಲಾನ್ ರಿವೀಲ್. ಜೆಬಿಎನ್ಎಲ್ ನಡೀತಾ ಇದೆ ಬಹುದೊಡ್ಡ ಹಗರಣವಂತೆ. 40,000 ಕೋಟಿಗೂ ಹೆಚ್ಚು ಮೊತ್ತದ ಭ್ರಷ್ಟಾಚಾರ, 22 ಲಕ್ಷ ಜನರಿಗೆ ಮೋಸದ ಆರೋಪ. ದಾಖಲೆ ಸಮೇತ ಹಗರಣ ಬಿಚ್ಚಿಟ್ಟ ಎನ್ಆರ್ ರಮೇಶ್. ಬೆಂಗಳೂರಿನ 50 ಕಡೆ ನಡೆಯುತ್ತಿದೆ ಈ ಖಾತಾ ಅಭಿಯಾನ. ಯಾರೂ 1 ರೂಪಾಯಿ ಕೂಡ ಲಂಚ ಕೊಡೋ ಹಾಗಿಲ್ಲ. ನಾನೇ ಮುಂದೆ ನಿಂತು ಎಲ್ಲ ಪರಿಶೀಲನೆ ಮಾಡ್ತಿದ್ದೇನೆ ಎಂದ ಡಿಸಿಎಂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.